ಚಂದನವನದಲ್ಲೂ ಕೂಡ ಮಾಲಿವುಡ್ನಂತೆ ಕೆಟ್ಟ ಗಾಳಿ ಬೀಸಿರುವ ಅನುಮಾನ ದಟ್ಟವಾಗ್ತಾ ಇದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ. ಮಾಲಿವುಡ್ನಂತೆ ಚಂದನವನದಲ್ಲೂ ಸೆಕ್ಸ್ ಸುನಾಮಿ ಅಪ್ಪಳಿಸಿದೆ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಬೆತ್ತಲಾದ್ರೆ ಮಾತ್ರ ಚಾನ್ಸ್ ಸಿಗುತ್ತಂತೆ. ಇಂತಹದ್ದೊಂದು ಅಸಹ್ಯ ಗಂಧದ ಗುಡಿಯ ಸುಗಂಧವನ್ನೇ ಹಾಳು ಮಾಡಿದೆ. ಚಂದನವನದ ಬೆತ್ತಲೆ ಜಗತ್ತು ಅನಾವರಣ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಚಂದನವನದ ಬೆತ್ತಲೆ ಜಗತ್ತನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿತು. ಇದರ ಬೆನ್ನಲ್ಲೇ ನಟ ನಟಿಯರು ಈ ಬಗ್ಗೆ ಮೌನ ಮುರಿದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ರಿಪಬ್ಲಿಕ್ ವರದಿಯಿಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಇಂದು ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಚೇತನ್, ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದಂತೆ ಫೈರ್ ನಿಯೋಗದ ಸದಸ್ಯರು ಸಿಎಂ ಭೇಟಿಯಾಗಿ ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ರು. ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಗೆ ಕೇರಳ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವರು ತಂದಿದ್ದಾರೋ, ನಮಗೂ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ. ಬಾಬಾ ಸಾಹೇಬರು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಈ ಥರ ಸಾಂಕೇತಿಕರಣದಿಂದ ನಮ್ಗೆ ಯಾರು ನಮ್ಗೆ ಒಪ್ಪಿಗೆ ಇಲ್ಲ, ನೀವೇನು ಕಾನೂನು ನ್ಯಾಯ ನೀತಿ ಯೋಜನೆಗಳು ಏನು ಸರಿಪಡಿಸ್ತೀರಾ ಅನ್ನೋದು ನಾವು ನೋಡಬೇಕು. ಸೊ ನಮಗೂ ಆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬರಬೇಕು. ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಅವ್ರ ಬೆಂಬಲ ಇರುತ್ತೆ ಅಂತ ಅನ್ನೋ ನಂಬಿಕೆ ಕೂಡ ನಮಗಿದೆ. ಇನ್ನೊಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು ಸಿಎಂ ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3 ತಿಂಗಳು 5-6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ಟರೆ ಹೋಪ್ಫುಲಿ. ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಇನ್ನು ಈ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಸೆಕ್ಸ್ ಸ್ಯಾಂಡಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಕೇರಳದಂತೆ ಇಲ್ಲಿಯೂ ಕಮಿಟಿ ರಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಂದನವನದಲ್ಲೂ ಕೂಡ ಮಾಲಿವುಡ್ನಂತೆ ಕೆಟ್ಟ ಗಾಳಿ ಬೀಸಿರುವ ಅನುಮಾನ ದಟ್ಟವಾಗ್ತಾ ಇದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ. ಮಾಲಿವುಡ್ನಂತೆ ಚಂದನವನದಲ್ಲೂ ಸೆಕ್ಸ್ ಸುನಾಮಿ ಅಪ್ಪಳಿಸಿದೆ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಬೆತ್ತಲಾದ್ರೆ ಮಾತ್ರ ಚಾನ್ಸ್ ಸಿಗುತ್ತಂತೆ. ಇಂತಹದ್ದೊಂದು ಅಸಹ್ಯ ಗಂಧದ ಗುಡಿಯ ಸುಗಂಧವನ್ನೇ ಹಾಳು ಮಾಡಿದೆ. ಚಂದನವನದ ಬೆತ್ತಲೆ ಜಗತ್ತು ಅನಾವರಣ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಚಂದನವನದ ಬೆತ್ತಲೆ ಜಗತ್ತನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿತು. ಇದರ ಬೆನ್ನಲ್ಲೇ ನಟ ನಟಿಯರು ಈ ಬಗ್ಗೆ ಮೌನ ಮುರಿದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ರಿಪಬ್ಲಿಕ್ ವರದಿಯಿಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಇಂದು ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಚೇತನ್,
ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದಂತೆ ಫೈರ್ ನಿಯೋಗದ ಸದಸ್ಯರು ಸಿಎಂ ಭೇಟಿಯಾಗಿ ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ರು. ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಗೆ ಕೇರಳ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವ್ರು ತಂದಿದ್ದಾರೋ, ನಮಗೂ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ, ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ, ಬಾಬಾ ಸಾಹೇಬ್ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಈ ಥರ ಸಾಂಕೇತಿಕರಣದಿಂದ ನಮ್ಗೆ ಯಾರು ನಮ್ಗೆ ಒಪ್ಪಿಗೆ ಇಲ್ಲ, ನೀವೇನು ಕಾನೂನು ನ್ಯಾಯ ನೀತಿ ಯೋಜನೆಗಳು ಏನು ಸರಿಪಡಿಸ್ತೀರಾ ಅನ್ನೋದು ನಾವು ನೋಡಬೇಕು. ಸೊ ನಮಗೂ ಆ ರೀತಿಯಲ್ಲಿ ಕಾನೂನಾತ್ಮಕ ಬರಬೇಕು. ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಅವ್ರ ಬೆಂಬಲ ಇರುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಒಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು ಸಿಎಂ ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3-6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ಟರೆ ಹೋಪ್ಫುಲಿ ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವ್ರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಇನ್ನು ಈ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಸೆಕ್ಸ್ ಸ್ಯಾಂಡಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಕೇರಳದಂತೆ ಇಲ್ಲಿಯೂ ಕಮಿಟಿ ರಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಂದನವನದಲ್ಲೂ ಕೂಡ ಮಾಲಿವುಡ್ನಂತೆ ಕೆಟ್ಟ ಗಾಳಿ ಬೀಸಿರುವ ಅನುಮಾನ ದಟ್ಟವಾಗ್ತಾ ಇದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ. ಮಾಲಿವುಡ್ನಂತೆ ಚಂದನವನದಲ್ಲೂ ಸೆಕ್ಸ್ ಸುನಾಮಿ ಅಪ್ಪಳಿಸಿದೆ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಬೆತ್ತಲಾದ್ರೆ ಮಾತ್ರ ಚಾನ್ಸ್ ಸಿಗುತ್ತಂತೆ. ಇಂತಹದ್ದೊಂದು ಅಸಹ್ಯ ಗಂಧದ ಗುಡಿಯ ಸುಗಂಧವನ್ನೇ ಹಾಳು ಮಾಡಿದೆ. ಚಂದನವನದ ಬೆತ್ತಲೆ ಜಗತ್ತು ಅನಾವರಣ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಚಂದನವನದ ಬೆತ್ತಲೆ ಜಗತ್ತನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿತು. ಇದರ ಬೆನ್ನಲ್ಲೇ ನಟ ನಟಿಯರು ಈ ಬಗ್ಗೆ ಮೌನ ಮುರಿದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ರಿಪಬ್ಲಿಕ್ ವರದಿಯಿಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಇಂದು ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಚೇತನ್, ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದಂತೆ ಫೈರ್ ನಿಯೋಗದ ಸದಸ್ಯರು ಸಿಎಂ ಭೇಟಿಯಾಗಿ ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ರು. ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಗೆ ಕೇರಳ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವ್ರು ತಂದಿದ್ದಾರೋ, ನಮಗೂ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ, ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ, ಬಾಬಾ ಸಾಹೇಬ್ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಈ ಥರ ಸಾಂಕೇತಿಕರಣದಿಂದ ನಮ್ಗೆ ಯಾರು ನಮ್ಗೆ ಒಪ್ಪಿಗೆ ಇಲ್ಲ, ನೀವೇನು ಕಾನೂನು ನ್ಯಾಯ ನೀತಿ ಯೋಜನೆಗಳು ಏನು ಸರಿಪಡಿಸ್ತೀರಾ ಅನ್ನೋದು ನಾವು ನೋಡಬೇಕು. ಸೊ ನಮಗೂ ಆ ರೀತಿಯಲ್ಲಿ ಕಾನೂನಾತ್ಮಕ ಬರಬೇಕು. ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಅವ್ರ ಬೆಂಬಲ ಇರುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಒಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು ಸಿಎಂ ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3-6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ಟರೆ ಹೋಪ್ಫುಲಿ. ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವ್ರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಇನ್ನು ಈ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಸೆಕ್ಸ್ ಸ್ಯಾಂಡಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಕೇರಳದಂತೆ ಇಲ್ಲಿಯೂ ಕಮಿಟಿ ರಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಚಂದನವನದಲ್ಲೂ ಕೂಡ ಮಾಲಿವುಡ್ನಂತೆ ಕೆಟ್ಟ ಗಾಳಿ ಬೀಸಿರುವ ಅನುಮಾನ ದಟ್ಟವಾಗ್ತಾ ಇದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ. ಮಾಲಿವುಡ್ನಂತೆ ಚಂದನವನದಲ್ಲೂ ಸೆಕ್ಸ್ ಸುನಾಮಿ ಅಪ್ಪಳಿಸಿದೆ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಬೆತ್ತಲಾದ್ರೆ ಮಾತ್ರ ಚಾನ್ಸ್ ಸಿಗುತ್ತಂತೆ. ಇಂತಹದ್ದೊಂದು ಅಸಹ್ಯ ಗಂಧದ ಗುಡಿಯ ಸುಗಂಧವನ್ನೇ ಹಾಳು ಮಾಡಿದೆ. ಚಂದನವನದ ಬೆತ್ತಲೆ ಜಗತ್ತು ಅನಾವರಣ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಚಂದನವನದ ಬೆತ್ತಲೆ ಜಗತ್ತನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿತು. ಇದರ ಬೆನ್ನಲ್ಲೇ ನಟ ನಟಿಯರು ಈ ಬಗ್ಗೆ ಮೌನ ಮುರಿದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ರಿಪಬ್ಲಿಕ್ ವರದಿಯಿಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಇಂದು ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಚೇತನ್, ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದಂತೆ ಫೈರ್ ನಿಯೋಗದ ಸದಸ್ಯರು ಸಿಎಂ ಭೇಟಿಯಾಗಿ ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ರು. ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಗೆ ಕೇರಳ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವ್ರು ತಂದಿದ್ದಾರೋ, ನಮಗೂ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ. ಬಾಬಾ ಸಾಹೇಬರು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಈ ಥರ ಸಾಂಕೇತಿಕರಣದಿಂದ ನಮ್ಗೆ ಯಾರು ನಮ್ಗೆ ಒಪ್ಪಿಗೆ ಇಲ್ಲ, ನೀವೇನು ಕಾನೂನು ನ್ಯಾಯ ನೀತಿ ಯೋಜನೆಗಳು ಏನು ಸರಿಪಡಿಸ್ತೀರಾ ಅನ್ನೋದು ನಾವು ನೋಡಬೇಕು. ಸೊ ನಮಗೂ ಆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬರಬೇಕು. ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಅವ್ರ ಬೆಂಬಲ ಇರುತ್ತೆ ಅಂತ ಅನ್ನೋ ನಂಬಿಕೆ ಕೂಡ ನಮಗಿದೆ. ಒಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು ಸಿಎಂ ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3 ತಿಂಗಳು 6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ಟರೆ ಹೋಪ್ಫುಲಿ. ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವ್ರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಇನ್ನು ಈ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಸೆಕ್ಸ್ ಸ್ಯಾಂಡಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಕೇರಳದಂತೆ ಇಲ್ಲಿಯೂ ಕಮಿಟಿ ರಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.